ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ಇವಾಗ ಜಸ್ಟು ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಫೀವರ್ ಬಂದಿದೆ ಅಂದರೆ ನೆನ್ನೆ ಸ್ವಲ್ಪ ಗಂಟ್ಲೆಲ್ಲ ಕೆರೀತಾ ಇತ್ತು ಅಂತ ಹೇಳಿದ್ನಲ್ಲ. ಇವತ್ತು ಬೆಳಿಗ್ಗೆ ಹೇಳ್ಬೇಕಾದ್ರೆ ಗಂಟ್ಲು ಸ್ವಲ್ಪ ನೋವು ಬರ್ತಾಯಿತ್ತು, ಮತ್ತು ಕಫ ಕೂಡ ಜಾಸ್ತಿ ಆಗಿದೆ. ನಾನು ಕೌಶಿಕ್ ತಿಂಡಿ ಮಾಡಬೇಕಿತ್ತಲ್ಲ, ಇವತ್ತು ಕಾಲೇಜ್ ಇತ್ತು. ಅದಕ್ಕೆ ಎದ್ದು ಮಾಡೋಣ ತಿಂಡಿ ಅಂದ್ಬಿಟ್ಟು ಎದ್ದೆ. ನೋಡಿದರೆ ಆಮೇಲೆ ಆಗಿಲ್ಲ, ಪೇಯ್ನು ಸ್ವಲ್ಪ ಜಾಸ್ತಿನೇ ಆಯಿತು. ಮತ್ತು ಆ ಪೇಯ್ನಿಗೆ ನನಗೆ ಆಗ್ತಾಯಿಲ್ಲ ತಿಂಡಿ ಮಾಡೋದಕ್ಕೆ. ಅದಕ್ಕೆ ಹೋಗ್ಬಿಟ್ಟು ಮಲ್ಕೊಬಿಟ್ಟೆ. ಆಮೇಲೆ ನೋಡಿದರೆ ಕೋಲ್ಡ್ ಆಯಿತು. ಕೋಲ್ಡ್ ಆಗಿಬಿಟ್ಟು ಮೂಗಲ್ಲಿ ನೀರು ಸೋರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಜ್ವರ ಏನಿಲ್ಲ, ನಾನು ಆವಾಗಲೇ ಹಿಂಗೆ ಕೈಯಲ್ಲೆಲ್ಲ ನೋಡಿದರೆ ಜ್ವರನೇ ಇಲ್ಲ ಸ್ವಲ್ಪ ಕೂಡ. ಅದಾದಮೇಲೆ ಜ್ವರ ಇಲ್ಲ, ಇದು ಗಂಟ್ಲು ನೋವು ಈ ಥರ ಪೇಯ್ನ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾನೇ ಸುಮ್ಮನೆ ಆದೆ. ಆಮೇಲೆ ಮಾಮನಿಗೆ ಇಡ್ಲಿ ತೊಗೊಬನ್ನಿ ಅಂತ ಹೇಳಿದ್ದೆ. ಅವರು ಇಡ್ಲಿ ತೊಗೊಬಂದರು, ತಿಂದ್ಬಿಟ್ಟು ಆಮೇಲೆ ನೋಡ್ತೀನಿ ಇದೆಲ್ಲ ಜಾಯಿಂಟ್ ಎಲ್ಲ ಪೇಯ್ನ್ ಬರ್ತಿದೆ. ಅದಕ್ಕೆ ಬೇಡ, ಟ್ಯಾಬ್ಲೆಟ್ ನುಂಗೋದು ಬೇಡ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ತೋರಿಸ್ಕೊಬಂದ್ಬಿಡೋಣ ಅಂತೇಳಿ. ಯಾಕೆಂದರೆ ಟ್ಯಾಬ್ಲೆಟ್ ನುಂಗಿದಾಗ ಜ್ವರನೇ ಇರೋದಿಲ್ಲ, ಅದಕ್ಕೆ ಬೇಡ ಅಂತೇಳಿ. ಮತ್ತು ಕೌಶಿಗೆ ಹೋದ್ವಾರ ಶನಿವಾರ, ಇವತ್ತು ಸಂಡೇ ಅಲ್ಲ ಸಾರಿ, ಇವತ್ತು ಶನಿವಾರ, ಇವತ್ತು ಹೋದ್ವಾರ ಶನಿವಾರ ಅಂದರೆ ಇವತ್ತು 8 ದಿನದಲ್ಲಿ ಕೌಶಿಗೂ ಕೂಡ ಫೀವರು ಇದೇ ಥರನೇ. ಅವನಿಗೂ ಸ್ವಲ್ಪ ಕೋಲ್ಡ್ ಆಯಿತು. ಅವನಿಗೆ ಫಸ್ಟು ಅಂದರೆ ಅವರು ಕಾಲೇಜಲ್ಲಿ ಯಾರಿಗೋ ಪಕ್ಕದ ಹುಡುಗನಿಗೆ ಆಗಿತ್ತು, ಅದರಿಂದ ಇವನಿಗೂ ಕೂಡ ಆಯಿತು. ಆಮೇಲೆ ಅವನಿಗೆ ಜ್ವರ ಬಂತು. ಶನಿವಾರ ಬಂತು, ಭಾನುವಾರ ರಜಾ, ಡಾಕ್ಟ್ರು ಸಿಕ್ಕಿಲ್ಲ. ಮತ್ತು ಸೋಮವಾರ ನೋಡಿದ್ರೆ ಫೀವರ್ ಇಲ್ಲ. ನಾನು ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ಸೋಮವಾರ ನೈಟು ಅಂದರೆ ಒಂದು 6:30-7 ಗಂಟೆ ಆಗುವಾಗ ಜ್ವರ ಬಂತು. ಮತ್ತು ಆವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದು. ಆವಾಗ ಜೋರು ಮಳೆ ಬೇರೆ ಬರ್ತಾಯಿತ್ತಾ, ಕರ್ಕೊಂಡೋಗಿ ಬಂದಿರೋದು. ಅದಕ್ಕೆ ನನಗೆ ಆ ಥರ ಬೇಡ, ಮತ್ತು ಇವತ್ತು ಟ್ಯಾಬ್ಲೆಟ್ ತೊಗೊಳ್ಳೋದು, ನುಂಗೋದು, ಮತ್ತು ನಾಳೆ ಸಂಡೇ ಡಾಕ್ಟ್ರು ಸಿಗದೆ ಇರೋದು, ಆಮೇಲೆ ಸುಮ್ಮನೆ ಯಾಕೆ 4 ದಿನ ನಳ್ಳೋದು ಅಂಥೇಳಿ ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬರೋಣ ಅಂಥೇಳಿ ಹೋದೆ. ಡಾಕ್ಟ್ರಿಗೆ ಹೇಳಿದೆ ಜ್ವರನೇ ಇಲ್ಲ ನೋಡಿ, ಫುಲ್ಲು ತಣ್ಣಗಿದೆ, ಆದರೆ ಗಂಟ್ಲು ನೋವು ಮತ್ತು ಮೂಗಲ್ಲಿ ನೀರು ಅಂದರೆ ಕೋಲ್ಡ್ ಆಗಿದೆ ಮತ್ತು ಕಫ ಇದೆ ಅಂತ ಹೇಳಿದ್ಮೇಲೆ ಡಾಕ್ಟ್ರು ಚೆಕ್ ಎಲ್ಲ ಮಾಡಿದ್ಮೇಲೆ ಅವ್ರು ಹೇಳಿದ್ದೇನೆಂದರೆ ಇವಾಗ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ ಬರೋದಕ್ಕೆ, ಫೀವರು ಲೈಟಾಗಿದೆ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರು. ಆ ಥರ ಆಗಿರೋದು. ಹಾಗೆ ತೋರಿಸ್ಕೊಂಡು ಬಂದೆ. ಇವಾಗ ಟ್ಯಾಬ್ಲೆಟ್ ಇದೆ, ಬೆಳಿಗ್ಗೆ ಇಡ್ಲಿ ತಿಂದಿನಲ್ವ, ಟ್ಯಾಬ್ಲೆಟ್ ಇದೆ, ನುಂಗ್ಬಿಟ್ಟು ಮಲಗಿಬಿಡ್ತೇನೆ. ಬೆಳಿಗ್ಗೆ ಬೇರೆ ಕೌಶಿ ನಿನ್ನೆ ಕಬಾಬ್ಗೆಲ್ಲ ಕಲಸಿರೋದು ಮಾಡಲಿಲ್ಲ, ಇವತ್ತು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಕಾಲೇಜಿಗೆ ಹೋಗ್ಬೇಕಾದ್ರೆ ಕೇಳ್ತಿದ್ದೆ, ನಮ್ಮ ಇವತ್ತು ಕಬಾಬ್ ಮಾಡ್ತೀಯಾ ಅಂತ. ನಾನಂದೆ ನಾನು ಮಾಡಲ್ಲ, ಎಲ್ಲನೂ ಕಲಸಿಟ್ಟಿದ್ದೀನಿ, ನೀನೇ ಮಾಡ್ಕೊಂಡು ಅಂದರೆ ಎಣ್ಣೆಗೆ ಹಾಕೋದಷ್ಟೇ, ಮಾಡ್ಕೊಂಡು ತಿನ್ನಿ ಅಂತ. ಅದಕ್ಕೆ ಅವನು ಅನ್ನೋದು, ಅಮ್ಮ ಹಂಗಾದ್ರೆ ನಾಳೆ ತಿನ್ನೋಣ ಬಿಡು, ಎಲ್ಲ ನಿನಗೂ ಅಷ್ಟೊತ್ತಿಗೆ ಹುಷಾರಾಗ್ತೀಯಲ್ವ. ಅದಕ್ಕೆ ನಾನು ಹೇಳಿದೆ, ಇವಾಗ ಡಾಕ್ಟ್ರ್ ಏನು ಹೇಳಿರೋದಂದರೆ ಆಯಿಲ್ ಫುಡ್ಡು ಏನೂ ತಿನ್ನಬಾರ್ದು, ಈ ಬಜ್ಜಿ ಬೋಂಡ ಈ ಥರದ್ದೆಲ್ಲ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾನೇನು ತಿನ್ನಲ್ಲ. ಅವರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಅವರು ಎಣ್ಣೆಲಿ ಕರ್ಕೊಂಡು ತಿನ್ನೋದನ್ನು, ಕರಿಯೋದಷ್ಟೇ, ಅಂದರೆ ಎಣ್ಣೆ ಒಳಗಡೆ ಬಿಟ್ಟು ತಿನ್ನುವಂಥದ್ದು ಅಷ್ಟೇ. ಆ ಥರ. ಓಕೆ ನೋಡಿ, ಎಷ್ಟು ಕೋಲ್ಡ್ ಇದೆ ಅಂದರೆ ಜ್ವರನೇ ಇಲ್ವೇನೋ ಅನ್ನೋ ಥರ ಆಗಿದೆ, ಆದರೆ ಜ್ವರ ಇದೆ ಅಂತ. ಓಕೆ ಫ್ರೆಂಡ್ಸ್, ಇವರು ನೋಡಿ, ಇವಳನ್ನ ಕೂಡಾಕಿ ಹೋಗೋದು, ನಾನು ಬರೋ ತನಕ ಫುಲ್ಲು ಕಿರ್ಚ್ಕೊಳ್ಳೋದು, ವೈ 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 ಅಂತ, ವೈ 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 ಅಂತ. ಗುಮ್ಮಿ ಕಿರ್ತಿದ್ದೆ ನೀನು, ನನ್ನ ಕೂಡಾಕ್ಬಿಟ್ಟು ಹೋಗಿದ್ದಾರೆ ಅಂತ. ಇವಾಗ ನಿದ್ದೆ ಮಾಡ್ತಾಳೆ. ಇನ್ನೂ 3 ಗಂಟೆ, ಯಾರು ಇದಕ್ಕೆ ಡಿಸ್ಟರ್ಬ್ ಮಾಡಿಲ್ಲ ಅಂದರೆ 3 ಗಂಟೆ ಅಥವಾ 4 ಗಂಟೆ ತನಕನೂ ಇದೇ ಥರ ಸುಮ್ಮನೆ ಇಲ್ಲಿ ಮಲ್ಕೊಂಡಿರುತ್ತೆ, ಸೋಫಾ ಮೇಲೆ ಇಲ್ಲ ದಿವಾನ್ ಮೇಲೆ. ಇವಾಗ ನಾನು ಹೋಗ್ಬಿಟ್ಟು ರೂಮಲ್ಲಿ ಮಲ್ಕೋತೀನಿ ನೋಡಿ, ನಾನು ಅಲ್ಲಿ ಮಲಗಿದ್ದೀನಿ ಅಂದರೆ ಅಲ್ಲಿ ಬಂದು ಮಲಗೋದು, ಆ ಥರ ಮಾಡುತ್ತೆ. ಯಾರಾದರೂ ಅವಾಗವಾಗ ಡಿಸ್ಟರ್ಬ್ ಮಾಡ್ತಾಯಿದ್ರೆ ಮಲಗಲ್ಲ, ಫುಲ್ ಆಟ ಆಡಿಕೊಂಡು ನಿಂತಿರುತ್ತೆ ಆ ಥರ. ನೆನ್ನೆ ಕೌಶಿ ಮನೇಲಿದ್ನಲ್ಲ,
ಅವಾಗವಾಗ ಅವನು ಅದನ್ನು ಹೋಗ್ಬಿಟ್ಟು ಮುಟ್ಟೋದು, ಒಂಥರ ಏನೋ ಹೊಡಿಯೋದು, ಸುಮ್ಮನೆ ಅಂದರೆ ಹೊಡಿಯೋದಂದ್ರೆ ನೋವಾಗತ್ತಲ್ಲ, ಸುಮ್ಮನೆ ಅದನ್ನ ಮಲ್ಗಕ್ಕೆ ಬಿಡ್ತಾ ಇರಲಿಲ್ಲ. ಆ ಥರ ಎಲ್ಲ ಮಾಡಿದಾಗ ಅದು ನಿದ್ದೆನೇ ಮಾಡಲ್ಲ, ಫುಲ್ ಆಟ ಆಡ್ಕೊಂಡು ಅದನ್ನೆಲ್ಲ ಹಂಗೆ ಕಳೆಯುತ್ತೆ. ಅಂದರೆ ಯಾರು ಇಲ್ಲ ಅಂದರೆ ಕೌಶಿ ಇಲ್ಲ ಅಂದರೆ ನಾನು ಒಬ್ಬಳೇ ಇದ್ದರೆ, ಮೊನ್ನಮ್ಮನ ಇದ್ರೆ ಏನೋ ಮುಟ್ಟಕ್ಕೆಲ್ಲ ಹೋಗಲ್ಲ, ಅದು ಪಾಡಿಗೆ ಅದು ಮಲ್ಕೊಂಡಿರುತ್ತೆ. ಕೌಶಿ ಇದ್ರೆ ಅಷ್ಟೇ ಮುಟ್ಟೋದು ಮತ್ತು ಅದನ್ನ ಎತ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಿರ್ತಾನೆ. ಗೊರ್ಗೊರ್ರ ಅಂತಿದ್ದಲ್ಲ ಆಗಲೇ ಸುಂದ್ರಿ ಗುಮ್ಮಿ ಮಕ್ಕ ನಿದ್ದೆ ಮಾಡಾಯ್ತು. ಓಕೆ ಫ್ರೆಂಡ್ಸ್, ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಏನಾದರೂ ಜ್ವರ ಇಲ್ಲ ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ. ಜ್ವರ ಎಲ್ಲ ಇತ್ತು ಅಂದರೆ ಆ್ಯಕ್ಟಿವ್ ಆಗಿರಲ್ಲ. ಮೊನ್ನಮ್ಮ ರೈಸ್ ಮಾಡಿದ್ದಾರೆ, ಹೋಟೆಲಿಂದ ಸಾಂಬಾರು ಥರ ಕೇಳಿದ್ದೀವಿ. ಇವಾಗ ಟೈಮ್ ಬಂದು 11:45, 12-12:30 ಮೇಲೆ ಸಾಂಬಾರೆಲ್ಲ ಸಿಗುತ್ತೆ. ಗುಮ್ಮಿಗೆ ಹಾಲನ್ನ ಕಡಿಮೆ ಹಾಕ್ಬಿಟ್ಟು ಅನ್ನ ಜಾಸ್ತಿ ಹಾಕಿಲ್ಲಿ ಇಟ್ಟಿದ್ದೀವಿ. ಹಾಗೆ ಸಂತೆಗೆ ಹೋಗಿದ್ವಿ, ಅಲ್ಲೇ ಹಾಸ್ಪಿಟ್ಲ್ ಪಕ್ಕನೇ ಸಂತೆ ಇರುವಂಥದ್ದು. ಹಾಗೆ ಅಲ್ಲಿ ಪಪಾಯ, ಹಾಗೆ ತೆಂಗಿನಕಾಯಿ ಬೇಕಿದ್ದು, 100 ರೂಪಾಯಿಗೆ 4 ತೆಂಗಿನಕಾಯಿ ಕೊಡ್ತಾರೆ ಅದು. ಮತ್ತು ಅದ್ರ ಜೊತೆಗೆ ಇದು ಬದನೆಕಾಯಿ, ಕ್ಯಾರೆಟ್ ಮತ್ತು ಬೀಟ್ರೂಟು, ಅದು ಅಷ್ಟೇ 3 ಗುಡ್ಡೆ 50 ರೂಪಾಯಿ. ಅದೊಂದು ತೊಗೊಂಡು ಬಂದ್ವಿ ಅಷ್ಟೇ. ಇದೆಲ್ಲ ರಾತ್ರಿ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಅವನು ಏನೇನೋ ತೊಗೊಂಡಿದ್ದಾನೆ, ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಅವ್ನು ತಿಂತಾನೆ ಅಂದ್ಬಿಟ್ಟು ಅದೆಲ್ಲ ತೊಗೊಂಡಿರೋದು. ನನಗೆ ಇದು ಹೇಳ್ತಾ ಇದ್ದ, ಅಮ್ಮ ಇದು ತಿನ್ನಮ್ಮ, ಇದು ಚೆನ್ನಾಗಿದೆ ಅಂತೇಳಿ. ನಾನು ಸ್ವಲ್ಪ ಡಾರ್ಕ್ ಫ್ಯಾಂಟಸಿ ಅದು ಏನು ಬಿಸ್ಕೆಟ್ ಬರುತ್ತೆ ಅದು ತಿಂತಾ ಇದ್ದೆ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ, ತಿನ್ನು ಅಂತ ಹೇಳ್ತಾ ಇದ್ದ. ಆಯಿತು ಬಿಡು ಅಂತ ಹೇಳ್ತಾ ಇದ್ದೆ. ಟೈಮ್ ಬಂದು ಇವಾಗ 12:45 ಆಗ್ತಾಯಿದೆ. ನಾನಿಲ್ಲಿ ಬೆಡ್ಡಲ್ಲಿ ಬಂದು ಮಲ್ಕೊಂಡಿದ್ದೀನಿ. ಇದು ಸೋಫಾ ಮೇಲೆ ಮಲಗಿಸ್ಬಿಟ್ಟು ಬಂದಿದ್ದೆ. ಅಂದರೆ ನನ್ನ ಗುಮ್ಮಿ ಏನಿದೆ ಆ ಗುಮ್ಮಿನ ಸೋಫಾ ಮೇಲೆ ಮಲಗಿಸ್ಬಿಟ್ಟು ನಾನು ಇಲ್ಲಿ ಬೆಡ್ಡಲ್ಲಿ ಬಂದು ಮಲಗಿದ್ದೀನಿ. ಅಂದರೆ ನಂಗೆ ನಿದ್ದೆ ಬಂದಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದೆ ಅಷ್ಟೇ. ಟ್ಯಾಬ್ಲೆಟ್ ಎಲ್ಲ ನುಂಗಿದ್ನಲ್ಲ, ಅದಕ್ಕೆ ಮಲ್ಕೊಂಡಿದ್ದೆ. ಅಲ್ಲಿಂದ ಬಂದು ಇಲ್ಲಿ ಮಲಗಿದ್ದಾರೆ ನೋಡಿ. ಕಾಣ್ತಿದ್ದು ಯಾವ ಥರ ನಿದ್ದೆ ಮಾಡ್ತಿದ್ದಲ್ಲ. ನಾನು ಹಿಂಗೆ ಹಾಕ್ಕೊಂಡು ಮಲಗಿದ್ನಲ್ಲ, ಅದಕ್ಕೆ ಕೈ ಮೇಲೆ ಬಂದು ಮಲಗಿರೋದು. ನಾನಂತಲ್ಲ, ಮೋಹನ್ ಮಾಮನ ಅಷ್ಟೇ ಹಿಂಗೆ ಮಲ್ಕೊಂಡಿರ್ತಾರೆ. ಅವರು ರಜಾ ದಿನ ಒಂದು ಮಧ್ಯಾಹ್ನ ಆಗುವಾಗ ಒಂದು 3 ಗಂಟೆ ಆ ಥರ ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡಿರ್ತಾರಲ್ಲ, ಆವಾಗಲೂ ಅಷ್ಟೇ ಮೋಹನ್ ಮಾಮನ ಜೊತೆಲಿ ಹಿಂಗೆ ಬಂದು ಕೈ ಮೇಲೆ ಮಲಗೋದು. ಹೆಂಗೆ ಮಲಗೋದು. ಗುಮ್ಮಿ 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 ಅಂದರೆ ಇಲ್ಲ, ಏನಂದ್ರೂ ಇಲ್ಲ, ನಿದ್ದೆ. ಇನ್ನು 4 ಗಂಟೆ ಹೇಳಲ್ಲ. ಅದಕ್ಕೆ ನಾನು ಅಲ್ಲಿ ಮಲಗಿಸ್ಬಿಟ್ಟು ಬಂದಿದ್ದೀನಿ, ಸೋಫಾ ಮೇಲೆ ಮಲ್ಕೊಳ್ಳಿ ಅಂತ. ಮಲ್ಕೊಂಡಿತ್ತು, ಆಮೇಲೆ ನಾನು ಬಂದು ಇಲ್ಲಿ ಮಲ್ಕೊಂಡಿದ್ದು. ನೋಡೋದ್ರೆ ಈ ಥರ. ಓಕೆ, ನನಗೆ ನಿದ್ದೆನೇ ಬರ್ತಿಲ್ಲ. ಸುಮ್ಮನೆ ಯಾಕಂದರೆ ಟ್ಯಾಬ್ಲೆಟ್ ನುಂಗಿದ್ನಲ್ಲ, ಅದಕ್ಕೆ ಏನೋ ಗೊತ್ತಿಲ್ಲ, ನಿದ್ದೆನೇ ಬರ್ತಿಲ್ಲ. ಟ್ಯಾಬ್ಲೆಟ್ ನುಂಗಿದ್ರೆ ಮತ್ತೆ ನಿದ್ದೆ ಬರಬೇಕು, ನಿದ್ದೆನೇ ಬರ್ತಿಲ್ಲ. ಸುಮ್ಮನೆ ಹಾಗೆ ಬೆಡ್ಶೀಟ್ ಹೊಸ್ಕೊಂಡು ಮಲಗಿದ್ದೀನಿ ಅಷ್ಟೇ. ಮಮ್ಮ ಸಾಂಬಾರು ತಂದಮೇಲೆ ಸ್ವಲ್ಪ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡ್ತೀನಿ ಅಷ್ಟೇ. ನೋಡಿ, ಜ್ವರ ಬಂದು ಇನ್ನೂ 3 ತಿಂಗಳು ಆಗಿಲ್ಲ ನನಗೆ. ಅವಾಗವಾಗ ಬರ್ತಾನೆ ಇರುತ್ತೆ, ಬಂದು ವಿಸಿಟ್ ಕೊಟ್ಟು ಹೋಗ್ತಾ ಇರುತ್ತೆ. ಅಪ್ಪ ಅದೇ ಇನ್ನೂ 3 ತಿಂಗಳು ಆಗಿಲ್ಲ ಜ್ವರ ಬಂದು ಆಗಲೇ. ಇವಾಗ ಎಲ್ಲ ಕಡೆ ವೈರಲ್ ಫೀವರು. ಹಾಸ್ಪಿಟಲಲ್ಲಿ ಅಂದರೆ ಮೆಡಿಕಲ್ ಸ್ಟೋರು, ಹಾಸ್ಪಿಟ್ಲ್ ಪಕ್ಕ ಮೆಡಿಕಲ್ ಸ್ಟೋರ್ ಇದೆಯಲ್ಲ, ಅವ್ರದ್ದು ನಂಬರ್ ತೊಗೊಂಡಿದ್ದೀವಿ. ಅಂದರೆ ಹಿಂಗೆ ಡಾಕ್ಟ್ರು ಒಂದೊಂದಿನ ಇರಲ್ಲ, ಒಂದೊಂದಿನ ಲೇಟಾಗಿ ಬರ್ತಾರೆ, 11:30 ಆ ಥರ. ಅಲ್ಲಿ ಸುಮ್ಮನೆ ಹೋಗಿ ಕಾಯ್ಕೊಂಡು ಕೂರಬೇಕು ಅಂದ್ಬಿಟ್ಟು ಅವ್ರ ನಂಬರ್ ತೊಗೊಂಡಿದ್ದೀವಿ. ಅವರಿಗೆ ಫೋನ್ ಮಾಡೋದು, ಈ ಥರ ಡಾಕ್ಟ್ರು ಬಂದಿದ್ದಾರೆ ಅಂಥೇಳಿ. ಅವರು 10 ಗಂಟೆಲಿ ಮಾಡಿದರು, ಅವರೇ ಬಂದಿದ್ದಾರೆ ಬನ್ನಿ ಸರ್ ಅಂಥೇಳಿ. ಹಾಗೆ ನಾವು ಹೋಗ್ಬೇಕಾದ್ರೇ ಸುಮಾರು ಜನ ನಿಂತಿದ್ದಾರೆ. ಯಾಕೆಂದರೆ ಇತ್ತೀಚೆಗೆ ಜಾಸ್ತಿ ವೈರಲ್ ಫೀವರು, ಅದು ಇದು ಜ್ವರಗಳು ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ನಾನು ಹೋದ ತಕ್ಷಣ
10 ಗಂಟೆ, ನಾನು ಹೋದಾಗ ಒಂದು 10 ಕಾಲು 10:15 ಇರಬೇಕು. ಯಾರೂ ಇರಲ್ಲ, ಅಷ್ಟು ಬೇಗ ಯಾರೂ ಬರಲ್ಲ ಅಂದ್ಕೊಂಡು ಹೋದರೆ. ಎಷ್ಟೊಂದು ಜನ ಇದ್ದಾರೆ, ಒಂದು 7-8 ಜನ ಇದ್ದರು. ಆಮೇಲೆ ನಾನು ಅವ್ರು ಹೋದ್ಮೇಲೆ ತೋರಿಸ್ಕೊಂಡು ಬಂದಿದ್ದು. ಆಗ ಬರ್ತಾನೆ ಇದ್ದಾರೆ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಅವರೆಲ್ಲ. ಇತ್ತೀಚೆಗೆ ಈ ವೆದರಿಗೂ ಮಳೆ ಎಷ್ಟು ಜೋರು ಮಳೆ ಹೋಯ್ತು, ಅದಕ್ಕೆ ಏನೋ ಗೊತ್ತಿಲ್ಲ. ಎಲ್ಲರಿಗೂ ಹುಷಾರಿಲ್ಲ. ಓಕೆ ಫ್ರೆಂಡ್ಸ್, ಆಮೇಲೆ ನೋಡ್ತೇನೆ. ಮಲ್ಕೊಳ್ಳೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಹಾಗೆ ಸ್ವಲ್ಪ ಹೊತ್ತಾದಮೇಲೆ ನನಗೆ ನಿದ್ದೆ ಬಂತು. ಆಮೇಲೆ ನಾನು ಆ ಕಡೆ ತಿರ್ಕೊಂಡು ಮಲ್ಕೊಂಡ. ಆಮೇಲೆ ತೆಗೆದು ಅದನ್ನು ಸೈಡಿಗೆ ಮಲಗಿಸ್ದೆ ನೋಡಿ. ಆದ್ರೂ ಬೆಡ್ಶೀಟ್ ಮೇಲೆ ಮಲ್ಕೊಂಡಿರೋದು. ಬೆಕ್ಕುಗಳು ಹೇಗೆ ಅಂದರೆ ಸಾಫ್ಟಾಗಿರಬೇಕು, ಅಲ್ಲಿ ಬಂದು ಮಲಗೋದು, ಆ ಥರದ್ದೆಲ್ಲ ಮಾಡ್ತಾ ಇರುತ್ತೆ. ಅಂದರೆ ಈ ಬೆಡ್ಶೀಟ್ ಬಂದು ಹೇಗೆ ಅಂದರೆ ತುಂಬ ಸಾಫ್ಟ್ ಇದೆ, ಅದರಿಂದ ಹೆಚ್ಚಾಗಿ ಇದ್ರ ಮೇಲೆ ಬಂದು ಮಲಗುವಂಥದ್ದು, ಸೋಫಾ ಮೇಲೆ ಈ ಥರ ಎಲ್ಲ ಮಲಗ್ತಾ ಇರುತ್ತೆ. ಅದಕ್ಕೆ ನನಗೂ ಟ್ಯಾಬ್ಲೆಟ್ ಎಲ್ಲ ನುಂಗಿದ್ನಲ್ಲ, ನನಗೂ ಕೂಡ ನಿದ್ದೆ ಎಲ್ಲ ಬರ್ತಾಯಿತ್ತು. ಅದಕ್ಕೆ ನಾನು ಅದನ್ನು ತೆಗೆದು ಈ ಸೈಡಿಗೆ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ಮೇಲೆ ಓಕೆ ಅಂತ ಅನ್ನಿಸ್ತಾ ಇತ್ತು. ಇದು ಬಂದು ನಿನ್ನೆ ತಂದಿರೋದು ಕಾಲು, ಮೇಕೆ ಕಾಲು ಸೂಪ್ ಮಾಡೋದಕ್ಕೆ ಅಂತೇಳಿ. ಆದರೆ ಬೆಳಿಗ್ಗೆ ಅಂದರೆ ಸಾಯಂಕಾಲ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಿರಲಿಲ್ಲ. ಅಂದರೆ ಇವ್ನು ಬರೋದೊಳಗಡೆ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಆದರೆ ಆಗಿಲ್ಲ. ಅದಕ್ಕೆ ಇವನಿಗೆ ಹೇಳಿದ್ದೀನಿ ತೊಳಿಯೋಕ್ಕೆ, ತೊಳೆದ್ಬಿಟ್ಟು ನೀಟಾಗಿ ಒಂದು 5-6 ಸರಿ ತೊಳಿ ಅಂತ ಹೇಳಿದ್ದೀನಿ. ಇವಾಗ ಅವ್ನು ತೊಳಿತಾ ಇದ್ದಾನೆ. ಸಾಕು ಬಿಡು, ನಿಂಗೇನು ಸ್ಮೆಲ್ ಬಂತು? ಈಗ ಅವನು ತೊಳೆದ್ಬಿಟ್ಟು ನನಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು ಅದೆಲ್ಲ ಕಟ್ ಮಾಡಿ ಕೊಡೋಕ್ಕೆ ಹೇಳಿದ್ದೀನಿ. ಅದೆಲ್ಲ ಮಾಡಿಕೊಟ್ರೆ ಸೂಪು ಮಾಡಿಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಇವ್ರಿಗೆ ಹೇಳ್ತಾ ಇದ್ದೀನಿ ಮಾಡ್ಕೊಂಡು ಕುಡೀರಿ ಅಂತ, ಇವ್ರು ಮಾಡ್ಕೊಂಡು ಕುಡಿತಾ ಇಲ್ಲ ಅಷ್ಟೇ. ಬತ್ಲು ಮನೇಲಿ ತೊಗೊಂಡೋಗಿಡೋದು ತೆಗ್ದು. ಅವಳಿಗೆ ಆಗಲೇ ಸ್ಮೆಲ್ ಬಂದ್ಬಿಟ್ಟಿದೆ, ಬಂದ್ಬಿಟ್ಟವಳ ಮಲಗಿದ್ದೆ. ಬಾ ಇಲ್ಲಿ ಬಾ, ನಾನು ಹೇಳ್ತೀನಿ ತಗೋ ಇಲ್ಲಿ. ಹಾಗೆ ಕಿಚನೆಲ್ಲ ಫುಲ್ಲು ಗಲೀಜಾಗಿತ್ತು, ಹೆಂಗೆ ಇಟ್ಟಿದ್ರು ಹಂಗಂಗೆಲ್ಲ ಇಟ್ಟಿದ್ರು. ನಾನು ಇವಾಗ ಸ್ವಲ್ಪ ತಣ್ಣೀರು ಮುಟ್ಟಿಲ್ಲ, ಆದರೂ ಸ್ವಲ್ಪ ಲೈಟಾಗಿ ಬಟ್ಟೆನ ಒದ್ದೆ ಮಾಡಿಕೊಂಡು ಇದೆಲ್ಲ ಸುಮಾರಾಗಿ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಅಲ್ಲಲ್ಲೇ ಇತ್ತೆಲ್ಲ, ಸೊ ನಾನು ನೋಡೋಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಟ್ಟಿದ್ದೀನಿ ಅಷ್ಟೆ. ಇವಾಗ ಅವನಿಗೆಲ್ಲ ಕೊಟ್ಟರೆ ಕಟ್ ಮಾಡಿ ಕೊಡ್ತಾನಂತ. ಬಾರ, ಇವಳಿಗೆ ಹೇಳ್ಬಿಟ್ರೆ ಕಟ್ ಮಾಡಿ ಕೊಟ್ಬಿಡ್ತಾಳೆ ನನಗೆ 5 ನಿಮಿಷಕ್ಕೆ ಅಲ್ವಾ ಗುಮ್ಮ? 5 ನಿಮಿಷ ಸಾಕು, ಕಟ್ ಮಾಡಿ ಬಿಸಾಕ್ಬಿಡ್ತೀಯ. ಸ್ಮೆಲ್ ಬರ್ತಿದೆ ನೋಡಿ, ಅದಕ್ಕೆ ಬಂದ್ಬಿಟ್ಟವಳ. ನಾನು ಕುಡಿಯಲ್ಲ, ಸೂಪ್ ಮಾಡೋದು ಅವ್ರು ಮಾತ್ರ ಕುಡಿತಾರೆ. 4 ಪೀಸ್ ಇದೆ, 4 ಕಾಲು ಇಷ್ಟೇ ಬರೋ ಅಂಥದ್ದು. ಓಕೆ, ನಾನಿವಾಗ ಅವರಿಗೆ ಸೂಪ್ ಮಾಡಿ ಕೊಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಓಕೆ, ಟ್ಯಾಬ್ಲೆಟ್ ಎಲ್ಲ ನುಂಗಿದ್ದೆ, ಮತ್ತು ಅಲ್ಲೂ ಕೂಡ ಒಂದು ಇಂಜೆಕ್ಷನ್ ಮಾಡಿದರು, ಅದರಿಂದ ಸ್ವಲ್ಪ ಓಕೆ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಓಕೆ, ಜ್ವರ ಎಲ್ಲ ಹೋಯ್ತು, ಚೆನ್ನಾಗಿದ್ದೀನಿ ಅಂದಾಗ ನಮಗೇನಂದರೆ ಮಲ್ಗೋದಕ್ಕೆ ನಿದ್ದೆನೇ ಬರೋದಿಲ್ಲ. ಅದಕ್ಕೆ ಓಕೆ ಎಲ್ಲ ರೆಡಿ ಮಾಡಿ, ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಕೊಟ್ಟರೆ ನಾನು ಸೂಪೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಕೌಶಿ ಆಯ್ತಮ್ಮ ನಾನು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಮಾಡಿಕೊಡ್ತಿದ್ದಾನೆ. ನಾನು ಹೇಳಿದೆ ಅವನಿಗೆ, ನೀನೇ ಮಾಡ್ಕೊ, ಈರುಳ್ಳಿ ಟೊಮೆಟೊ ಈ ಥರದ್ದು ನಾನು ಹೇಳ್ಕೊಡ್ತೀನಿ, ಆ ಥರ ಮಾಡ್ಕೊಂಡು ಹೋಗು, ಸೂಪ್ ಆಗುತ್ತೆ, ಮಾಡ್ಕೊಂಡು ಕುಡಿ ಅಂತೇಳಿ. ಅದಕ್ಕೆ ಅವನು ಇಲ್ಲಮ್ಮ ನೀನೇ ಬಾ, ನೀನೇ ಮಾಡು, ನಾನೆಲ್ಲ ಬೇಕಾದ್ರೆ ಕಟ್ ಮಾಡಿ ಎಲ್ಲ ಕೊಡ್ತೀನಿ ಅಂತ ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು, ಅದಕ್ಕೆ ನನಗೂ ಸ್ವಲ್ಪ ಆ್ಯಕ್ಟಿವ್ ಆಗಿದ್ನಲ್ಲ, ಮತ್ತೇನಾದರೂ ಎದ್ದೇಳೋಕ್ಕಾಗಲ್ಲ ಅಂದರೆ ನಾನು ಎದ್ದೇಳೋದಲ್ಲ, ಹಾಗೆ ಮಲ್ಕೊಂಡಿರ್ತೀನಿ. ಓಕೆ, ನನಗೆ ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತಲ್ಲ, ಸರಿ ಆಯಿತು ರೆಡಿ ಮಾಡಿ ಕೊಡ್ತೀನಿ ಅಂದಮೇಲೆ ಇನ್ನೇನು ಮಾಡೋಣ ಬಿಡು ಅಂದ್ಬಿಟ್ಟು ಇವಾಗ ಅವನಿಗೆ ಎಲ್ಲ ಹೇಳಿದೆ, ಎಲ್ಲ ಕಟ್ ಮಾಡಿ. ಮತ್ತು ಹಾಗೆ ಸ್ವಲ್ಪ ಕಿಚನ್ನು
ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿದರೆ ಗೊತ್ತಲ್ಲ, ಎಲ್ಲ ಗಲೀಜಾಗ್ಬಿಟ್ಟಿರುತ್ತೆ, ಮೆಸ್ಸಿ ಥರ. ಅದಕ್ಕೆ ಅವ್ನಿಗೆ ಹೇಳ್ದೆ ಎಲ್ಲ ನೀಟ್ ಮಾಡು, ಕಟ್ ಮಾಡಿ ಆದಮೇಲೆ ಅಂತ. ಸರಿ ಆಯಿತು ಅಂತೇಳಿ ಅವನು ಕಟ್ ಮಾಡಿಕೊಟ್ಟೆ. ಇವಾಗ ನಾನು ಸೂಪೆಲ್ಲ ಮಾಡ್ತಾಯಿದ್ದೀನಿ. ಕೂದಲೆಲ್ಲ ಉದುರುತ್ತಾನ ನಡಿ, ಆ ಕಡೆ ಕೂದಲೆಲ್ಲ ಉದುರುತ್ತೆ. ಅದು ಮೊದಲೇ ಸೂಪೆಲ್ಲ ಮಾಡಿ ಇಟ್ಬಿಟ್ಟು ಹಾಗೆ ಆಮೇಲೆ ನಾನು ಸ್ನಾನಕ್ಕೆ ಹೋದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಶನಿವಾರ ಆಗಿರೋದ್ರಿಂದ, ಹಾಗೆ ನಮ್ಮ ಮನೆ ದೇವರ ವಾರ ಕೂಡ ಶನಿವಾರ ಆಗಿರೋದ್ರಿಂದ ಪೂಜೆ ಮಾಡಿಬಿಡೋಣ ಅಂಥೇಳಿ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ಮತ್ತು ಕುಕ್ಕರೆಲ್ಲ ನೋಡಿದೆ, ಸರಿ ಇದೆಯಾ ಟೇಸ್ಟು ಏನು ಅಂತೆಲ್ಲ. ಅಂದರೆ ನಾನು ನೋಡಿಲ್ಲ, ಅವನಿಗೆ ಹಾಕ್ಕೊಟ್ಟೆ ನೋಡು ಅಂತ. ಕರೆಕ್ಟಾಗಿದೆ ಅಂತ ಹೇಳಿದ್ರು. ಸರಿ ಆಯಿತು, ನೀವು ಸೂಪ್ನ ಕುಡೀರಿ, ನನಗೆ ಕಾಫಿ ಮಾಡ್ಕೊತೀನಿ ಅಂತ ಹೇಳಿದೆ. ಅದಕ್ಕೆ ಕೌಶಿ, ಇಲ್ಲಮ್ಮ ಕುಡಿದು ನಿನ್ಗೆ ಹೇಗಿದ್ರು ಗಂಟ್ಲೆಲ್ಲ ನೋವೆಲ್ಲ ಇದೆಯಲ್ಲ, ಅದು ಇದಕ್ಕೆ ಗಂಟ್ಲು ನೋವಿಗೆ ಚೆನ್ನಾಗಿರುತ್ತೆ, ಒಳ್ಳೇದಿರುತ್ತೆ, ಸ್ವಲ್ಪ ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಅಪ್ಪ ಮಗ ಇಬ್ಬರು ಹೇಳ್ತಾಯಿದ್ರು. ಅದಕ್ಕೆ ಇಲ್ಲಪ್ಪ ಬೇಡ, ಡಾಕ್ಟ್ರು ನಾನ್ ವೆಜ್ ಎಲ್ಲ ತಿನ್ನಬೇಡಿ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಕಾಫಿ ಮಾಡಿಕೊಂಡು ಕುಡಿತೀನಿ ಅಂತ ಹೇಳ್ದೆ. ಸುಮಾರು ಹೊತ್ತು ಹೇಳಿದ್ರು, ಏನಾಗಲ್ಲ, ಗಂಟ್ಲು ನೋವಾಗಾದರೆ ಏನಾಗಲ್ಲ, ಕುಡಿ ಅಂತೇಳಿ. ಆಮೇಲೆ ನಾನು ಇಲ್ಲ ಬೇಡ ನನಗೆ, ನೀವು ಕುಡೀರಿ ಅಂತ ಹೇಳ್ಬಿಟ್ಟು ಆಮೇಲೆ ಸುಮ್ಮನೆ ಆಗಿಬಿಟ್ಟೆ ನಾನು. ಆಮೇಲೆ ನಾನು ಕಾಫಿ ಮಾಡಿಕೊಂಡು, ಅಂದರೆ ಗಂಟ್ಲು ನೋವು ಏನಾದರೂ ಈ ಥರ ಶೀತ ಎಲ್ಲ ಆದಾಗ ಕಾಫಿ ಬೆಟರು, ಇದಕ್ಕಿನ್ನ ಟೀ ಆ ಥರ ಕುಡಿಬೇಡಿ ಆ ಟೈಮಲ್ಲಿ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು ಕಾಫಿ ಕುಡಿದೆ. ಅವರಿಬ್ಬರು ಕೂತ್ಕೊಂಡು ಸೂಪೆಲ್ಲ ಕುಡಿತಾಯಿದ್ರು. ಆಮೇಲೆ ಕೌಶಿ ಒಂದು ಸಾಂಗ್ ಹೇಳಿದ ಕಾಲೇಜಲ್ಲಿ. ಅಂದರೆ ಗ್ರೂಪ್ ಸಾಂಗ್ ಅದು. ಒಂದು 4 ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೇಳಿದ್ದು. ಅದಕ್ಕೆ ಪ್ರೈಸ್ ಬಂದಿದೆ ಅಮ್ಮ ಅಂತೇಳಿ ನನಗೆ ತಂದು ತೋರಿಸ್ತಾ. ಅದು ನಾನು ವೀಡಿಯೋ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಕರೆಂಟು ಹೋಯ್ತು. ಮತ್ತು ಅಂದರೆ ರೂಮಲ್ಲಿ ಚಾರ್ಜರು ಬಲ್ಪ್ ಇಲ್ಲ, ಹಾಲಲ್ಲಿ ಒಂದಿದೆ ಮತ್ತು ಕಿಚನಲ್ಲಿ ಒಂದಿದೆ. ರೂಮಿಗೆ ಒಂದು ಚಾರ್ಜರ್ ಬಲ್ಪ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕ್ಯಾಂಡಲ್ಗಿಂತ ಇದು ಚಾರ್ಜರ್ ಬಲ್ಪು ಬೆಸ್ಟು ಅಷ್ಟೇ. ತುಂಬ ಡಾರ್ಕ್ ಇರಲ್ಲ, ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ, ಒಂದು 4 ಅವರ್ ಬರುತ್ತೆ. ಏನೋ ಕ್ಯಾಂಡ್ಲು ಬದಲು ಅದು ಬೆಸ್ಟು ಅಂತೇಳಿ ಹಾಗೆ ನಾನು ಅದನ್ನು ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ಏನಂದರೆ ಅವನಿಗೆ ಅಂದರೆ ನನಗೆ ಗ್ರೂಪ್ ಅಂತ ಹೇಳುವಾಗ ಡ್ಯಾನ್ಸ್ ಅಂತಲೇ ಬರ್ತಾಯಿದೆ. ಗ್ರೂಪ್ ಸಾಂಗಿಗೆ ಪ್ರೈಸ್ ಬಂದಿದೆ ಅಂಥೇಳಿ ನನಗೆ ತಂದು ತೋರಿಸ್ತಾ ಇದ್ದ. ಅದು ಯಾವುದು 3ನೇ ಪ್ರೈಸ್ ಬಂದಿರೋದು, ಅಂದರೆ 3rd ಪ್ರೈಸ್ ಅಂತ ಹೇಳ್ತೀವಲ್ಲ ಆ ಥರ ಬಂದಿದೆ. ನಾನು ಫಸ್ಟ್ ಪ್ರೈಝಾ ಅಂತ ಅಂದೆ. ಇಲ್ಲಮ್ಮ, ಫಸ್ಟ್ ಅಲ್ಲ, 3rd ಪ್ರೈಸ್ ಬಂದಿದೆ ಅಂತ ಹೇಳ್ತಾ ಇದ್ದ. ಅದು ಬಂದು ಯಾವುದು ಅಂದರೆ ಒಂದು ಕಂಸಾಳೆ ಸಾಂಗು, ಮಾದೇಶ್ವರನ್ ಸಾಂಗಿಗೆ ಅಂದರೆ ರಿಯಲ್ಲಾಗಿ ಹೇಳುವಂಥದ್ದು. ಆ ತಂದಿದ್ದವನು ಮನೆಗೆ, ಆ ಕಂಸಾಳೆ ಎಲ್ಲ ಹೊಡೆದು ಅದರಿಂದ ಹೇಳಬೇಕು ಅಂತೇಳಿ ಅದರದ್ದು ಆ ಸಾಂಗಿಗೆ ನಮಗೆ ಈ ಥರ 3rd ಪ್ರೈಸ್ ಬಂದಿದೆ ಅಂತೇಳಿ ಹೇಳ್ತಾ ಇದ್ದ. ಆಮೇಲೆ ಅದನ್ನೆಲ್ಲ ನೋಡಿಬಿಟ್ಟು ಹಾಗೆ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಅದೆಲ್ಲ ಒಂದೇ ಪ್ರೈಸು. ಮುಂದೆ ಇರೋದು GICE ಅಂತ ಏನಿದೆ ಅಂತ, ಅದು ಮೋನ್ ಮಮ್ಮಂದು. ಅದು ಏನಕ್ಕೆ ಕೊಟ್ಟಿತ್ತಂದರೆ 100 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಆ ಪ್ರೈಸಲ್ಲಿ ಅದು 100 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತೇಳಿ ಮೋನ್ ಮಮ್ಮನಿಗೆ ಕೊಟ್ಟಿದ್ದು. ಹಾಗೆ ಇವನ್ ಪ್ರೈಸು ಕೂಡ ಅಲ್ಲಿ ತೊಗೊಂಡೋಗಿ ಇಟ್ಟಿದ್ದೀನಿ ಅಷ್ಟೇ. ಅದಾದಮೇಲೆ ನಾವು ರಾತ್ರಿ ಊಟ ಎಲ್ಲ ಮಾಡುವಾಗ ಗೊತ್ತಿಲ್ಲ ಇವನಿಗೆ ಏನು ಅನ್ನಿಸ್ತು ಅಂತ, ಅದಕ್ಕೆ ಒಂದಷ್ಟು ಹಂಚಿಕಡ್ಡಿ ಅಂತ ಹೇಳ್ತೀವಿ ಇದಕ್ಕೆ, ಪೊರ್ಕೆಗೆ. ಆ ಹಂಚಿಕಡ್ಡಿ ಪೊರ್ಕೆನ ಎತ್ಕೊಬಂದು ಒಂದಷ್ಟು, ಅದಕ್ಕೆ ಇಷ್ಟೇ ತೊಗೋಬೇಕು ಇಷ್ಟು ಅಂತ ಒಂದು ಇದಿದೆ. ಇವನಿಗೆ ಗೊತ್ತಿಲ್ಲ, ಅದೊಂದಷ್ಟು ಕಡ್ಡಿನ ಎತ್ಕೊಬಂದ್ಬಿಟ್ಟು, ಅಮ್ಮ ನಿನಗೆ ದೃಷ್ಟಿಯಾಗಿರಬೇಕು ಇರು ಅಂದ್ಬಿಟ್ಟು ನನಗೆ ದೃಷ್ಟಿನ ತೆಗ್ದಿರೋದು.
ಲಾಸ್ಟ್ ಎಂಡಿಂಗ್ ಇಷ್ಟೊತ್ತಲ್ಲಿ ಹಿಂಗೆ ಜಪ್ಪು ಅಜ್ಜಿ ಅಜ್ಜಿ ಏ ನಾಮ ಇದಕ್ಕೋಸಿ ಯಾಕೋ ನಾಮಗೆ ಅಲ್ಲೇ ಇರ್ಬೇಕು ಹೋಗಿ ನಾನು ಹೋಗಲ್ಲ ಬೇಕಾರೆ ಹಾಕು ಹೋಗಿ ಹಾಕೋಸಿ ಎತ್ಕೋಬಾ ಗೋವೆ ನಿನಗೂ ದೃಷ್ಟಿ ಆಗಿದ್ದ ದೃಷ್ಟಿ ಅದಕ್ಕೆ ನಿಮ್ಮ ಅಪ್ಪ ಅವಾಗವಾಗ ಬಂದು ಕಚ್ಚುತ್ತಾ ಇರ್ತಾನೆ. ನನಗೆ ಮತ್ತು ಮೋಹನ್ ಮಾಮನಿಗೆ ಅವನಿಗೆ 3 ಜನಕ್ಕೂ ಆ ಪೊರ್ಕೆದು ಸಿಡಿಯುತ್ತಲ್ಲ ಆ ಕಪ್ಪನ್ನ ತೆಗೆದು ನೋಡಿ ನಾನು ಹಣೆಗೆ ಹಾಕಿದ್ದಾನೆ. ಹಾಗೆ ಅವನು ಹಾಕ್ಕೊಂಡ ಅವ್ರ ಅಪ್ಪನಿಗೂ ಕೂಡ ಹಾಕ್ತಾ. ಹಾಗೆ ನನಗೆ ಆಮೇಲೆ ಏನು ಅನ್ನಿಸ್ತು ಅಂದರೆ ಗುಮ್ಮಿಗೂ ಹಾಕು ಅಂತೇಳಿ ನಾಮಗೂ ಕೂಡ ಹಾಕಿಸ್ತಾ ಇದ್ದೀನಿ. ಅವನು ಅದಕ್ಕೆ ಹಾಕ್ತಾ ಇದ್ದಾನೆ. ನಾವು ಊಟ ಮಾಡ್ಬೇಕಾದ್ರೆ ಅವನಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ. ಆವಾಗ ಆ ಟೈಮಲ್ಲಿ ಈ ಥರ ದೃಷ್ಟಿ ತೆಗಿತೀನಿ ಅಂತೇಳಿ ತೆಗೆದಿರೋದು. ನಾನು ಹೇಳ್ತಾ ಇದ್ದೆ ನನಗೆಲ್ಲ ಯಾವ ದೃಷ್ಟಿ ಆಗುತ್ತೆ, ದೃಷ್ಟಿ ಗಿಷ್ಟಿ ಏನೂ ಆಗಿರಲ್ಲ, ಸುಮ್ಮನೆ ಯಾಕೆ ಅದೆಲ್ಲ ಮಾಡ್ತೀಯ ಅಂತ. ಅದು ನಮ್ಮಮ್ಮ ಅವನಿಗೆ ಮಾಡ್ತಾಯಿದ್ರು ಯಾವಾಗ್ಲೂ ದೃಷ್ಟಿ ತೆಗಿಯೋದು ಅಂತೇಳಿ ಮಗು ಎಲ್ಲ ಇದ್ದಾಗ. ಇವಾಗಲೇನಾದರೂ ಅವ್ನಿಗೆ ಹುಷಾರಿಲ್ಲ ಅಂದರೆ ಫಸ್ಟು ಅಮ್ಮಂದಿರ ಮನೇಲಿದ್ದರೆ ಫಸ್ಟ್ ಮಾಡೋ ಕೆಲಸನೇ ಅದು, ದೃಷ್ಟಿ ತೆಗಿತೀವಿ ಅಂತೇಳಿ ಕಡ್ಡಿ ಪೊರ್ಕೆ ಅಂದರೆ ಹಂಚಿ ಕಡ್ಡಿ ಪೊರ್ಕೆ ಇರುತ್ತಲ್ಲ ಅದನ್ನು ತೊಗೊಬಂದು ದೃಷ್ಟಿ ಎಲ್ಲ ತೆಗಿತಾರೆ. ಆಮೇಲೆ ಸೀರಿಯಲೆಲ್ಲ ತೆಗಿತಾರೆ. ಅದನ್ನು ಇವನು ನೋಡ್ತಿದ್ನಲ್ಲ, ಇವನಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ. ಅದಕ್ಕೆ ನನಗೆ ಆ ಥರ ದೃಷ್ಟಿ ಎಲ್ಲ ತೆಗೆದು ಊಟ ಮಾಡೋ ಟೈಮಲ್ಲಿ ಈ ಥರ ಹಣೆಗೆ ಕಪ್ಪೆಲ್ಲ ಹಾಕಿದ್ದಾನೆ. ನನಗೆ ಯಾವ ದೃಷ್ಟಿನೂ ಆಗಿಲ್ಲ. ನಮ್ಮ ಅಮ್ಮನೇ ಇದುವರೆಗೆ ನನಗೆ ಒಂದಿನೂ ದೃಷ್ಟಿ ತೆಗೆದಿರೋದೇ ನೋಡಿಲ್ಲ. ಮೊಮ್ಮಕ್ಕಳಿಗೆಲ್ಲ ತೆಗಿತಾ ಇರ್ತಾರೆ, ನನಗಂತೂ ಒಂದಿನೂ ದೃಷ್ಟಿ ತೆಗೆದಿಲ್ಲ. ಓಕೆ ಫ್ರೆಂಡ್ಸ್, ಈ ಥರ ಇತ್ತು ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.